ಅಪ್ಪ ಹುಟ್ಟಿದ್ದೆ ತಪ್ಪ. ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೆಂಗಳೂರಿನಲ್ಲಿ ಒಂದು ಅತ್ಯಂತ ಘೋರ ಮತ್ತು ಎದೆ ನಡುಗಿಸುವ ದುರಂತ ನಡೆದಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕದಲ್ಲಿರೋ 5 ಸ್ಟಾರ್ ಹೋಟೆಲ್ ತಾಜ್ ಹೋಟೆಲ್. ಈ ಹೋಟೆಲ್ನಲ್ಲಿ ಅದೆಂಥ ಶಾಕಿಂಗ್ ಇನ್ಸಿಡೆಂಟ್ ನಡೆದಿದೆ ಅಂದರೆ ಕೇಳಿದರೆ ಯಾರೇ ಆದರೂ ಒಂದು ನಿಮಿಷ ಮೈ ಜುಮ್ ಅನ್ನುತ್ತೆ. ಸ್ವತಃ ಹೆತ್ತ ತಂದೆನೇ ತನ್ನ 2 ಮುದ್ದು ಹೆಣ್ಣು ಮಕ್ಕಳನ್ನು ಕ್ರೂರವಾಗಿ ಕೊಲೆ ಮಾಡಿ ತಾನೂ ಕೂಡ ಕತ್ತು ಕುಯ್ದುಕೊಂಡು ಸೂಸೈಡ್ಗೆ ಟ್ರೈ ಮಾಡಿದ್ದಾನೆ. ಕೇವಲ 5 ವರ್ಷ ಮತ್ತು 10 ವರ್ಷದ ಪುಟ್ಟ ಮಕ್ಕಳು ಈ ರಾಕ್ಷಸಿ ಕೃತ್ಯಕ್ಕೆ ಬಲಿಯಾಗಿದ್ದಾರೆ. ಹಾಗಾದರೆ ಅಷ್ಟಕ್ಕೂ ಆ ತಂದೆ ಯಾರು? ಈ 5 ಸ್ಟಾರ್ ಹೋಟೆಲ್ನಲ್ಲಿ ಆಗಿದ್ದೇನು? ಮಕ್ಕಳನ್ನು ಕೊಲ್ಲೋದಕ್ಕೆ ಆತ ಪ್ಲ್ಯಾನ್ ಮಾಡಿದ್ದಾದರೂ ಹೇಗೆ? ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಸಿಕ್ಕಿರೋ ಆ ಆಘಾತಕಾರಿ ಡೆತ್ ನೋಟ್ನಲ್ಲಿ ಏನಿದೆ? ಪ್ರತಿಯೊಂದು ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಈ ಘಟನೆ ನಡೆದಿದ್ದು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಾಂಪೌಂಡ್ನಲ್ಲಿರೋ ತಾಜ್ ಹೋಟೆಲ್ನಲ್ಲಿ. ಕಳೆದ ಆಗಸ್ಟ್ 9ರ ಸಂಜೆ ಅಂದರೆ ಶುಕ್ರವಾರ ನಾಗವಾರ ಮೂಲದ ಇಮ್ರಾನ್ ಅನ್ನೋ 40 ವರ್ಷದ ವ್ಯಕ್ತಿ ತನ್ನ 2 ಹೆಣ್ಣು ಮಕ್ಕಳ ಜೊತೆಗೆ ಈ ಹೋಟೆಲ್ಗೆ ಬಂದಿರ್ತಾನೆ. 4ನೇ ಫ್ಲೋರ್ನಲ್ಲಿ ಮುಂಚಿತವಾಗಿಯೇ ಬುಕ್ ಮಾಡಿದ್ದ ರೂಮ್ಗೆ ಚೆಕ್ ಇನ್ ಆಗ್ತಾನೆ. ಆಗಸ್ಟ್ 10 ಸೋಮವಾರ ಮಧ್ಯಾಹ್ನ ಇಮ್ರಾನ್ ರೂಮ್ ಖಾಲಿ ಮಾಡಬೇಕಾಗಿತ್ತು. ಆದರೆ ಮಧ್ಯಾಹ್ನ 4 ಗಂಟೆ ಆದ್ರೂ ರೂಮ್ನಿಂದ ಯಾರೂ ಹೊರಗಡೆ ಬರಲಿಲ್ಲ. ಹೋಟೆಲ್ ಸ್ಟಾಫ್ ಫೋನ್ ಮಾಡಿದರೂ ಯಾರೂ ರಿಸೀವ್ ಮಾಡಲಿಲ್ಲ. ಸರಿ, ಕ್ಲೀನಿಂಗ್ಗೆ ಅಂತ ಹೋಟೆಲ್ ಸಿಬ್ಬಂದಿ 4ನೇ ಫ್ಲೋರ್ನ ಆ ರೂಮ್ ಹತ್ತಿರ ಹೋಗಿ ಬಾಗಿಲು ತಟ್ಟಿದ್ದಾರೆ. ಎಷ್ಟು ಬಾರಿ ನಾಕ್ ಮಾಡಿದರೂ ಒಳಗಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ. ಸ್ಟಾಫ್ಗೆ ಏನೋ ಒಂದು ಡೌಟ್ ಬಂದು ಮಾಸ್ಟರ್ ಕೀ ಬಳಸಿ ರೂಮ್ ಬಾಗಿಲನ್ನು ಓಪನ್ ಮಾಡಿದ್ದಾರೆ. ಬಾಗಿಲು ತೆರೆದು ನೋಡಿದ ಹೋಟೆಲ್ ಸಿಬ್ಬಂದಿಗೆ ಎದುರಾಗಿದ್ದು ಅಕ್ಷರಶಃ ಘೋರ ನರಕ. ಮಂಚದ ಮೇಲೆ 2 ಪುಟ್ಟ ಹೆಣ್ಣು ಮಕ್ಕಳು ಜೀವವಿಲ್ಲದೆ ಶವವಾಗಿ ಬಿದ್ದಿದ್ದರು. ಇನ್ನೊಂದು ಕಡೆ ಇಮ್ರಾನು ಕತ್ತು ಕುಯ್ದುಕೊಂಡು ರಕ್ತದ ಮಡುನಲ್ಲಿ ಬಿದ್ದು ನೋವಿನಿಂದ ಚೀರಾಡ್ತಾ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದ. ಹೋಟೆಲ್ ಸಿಬ್ಬಂದಿ ತಕ್ಷಣ ಎಚ್ಚೆತ್ತುಕೊಂಡು ಏರ್ಪೋರ್ಟ್ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಜೊತೆಗೆ ರಕ್ತದ ಮಡುವಿನಲ್ಲಿದ್ದ ಇಮ್ರಾನ್ನನ್ನು ಇಮಿಡಿಯೇಟಾಗಿ ಅಲ್ಲಿ ಸಮೀಪದಲ್ಲಿದ್ದ ಮಣಿಪಾಲ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಕೊಲೆಯಾದ ಆ ಅಮಾಯಕ ಶೇಖ್ ಜಹರಾ, ಈ ಮಗುಗೆ 5 ವರ್ಷ, ಮತ್ತು ಶೇಖ್ ಜೋಯಾ 10 ವರ್ಷ ಐಡೆಂಟಿಫೈ ಮಾಡಲಾಗಿದೆ. ಅಪ್ಪನ ಜೊತೆ ಖುಷಿಯಾಗಿ ಹೋಟೆಲ್ಗೆ ಬಂದಿದ್ದ ಆ ಮಕ್ಕಳಿಗೆ ತನ್ನ ಸ್ವಂತ ಅಪ್ಪನೇ ತಮಗೆ ಕಾಳರಾತ್ರಿ ಆಗ್ತಾನೆ ಅಂತ ಗೊತ್ತೇ ಇರಲಿಲ್ಲ. ಇನ್ನು ಈ ಭೀಕರ ಕೃತ್ಯ ಎಸಗಿದ ಆರೋಪಿ ಇಮ್ರಾನ್ ಮೂಲತಃ ಬೆಂಗಳೂರಿನ ನಾಗವಾರ ಮುಖ್ಯ ರಸ್ತೆಯ ಬಿಲಾಲ್ ನಗರದ ನಿವಾಸಿ. ಈತ ಜಿಮ್ಮಿ ಕ್ಯಾಬ್ಸ್ ಅನ್ನೋ ಪ್ರೈವೇಟ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ. ಮಕ್ಕಳನ್ನು ಹತ್ಯೆ ಮಾಡೋದಕ್ಕೆ ಈತ ಮೊದಲೇ ಪ್ಲ್ಯಾನ್ ಮಾಡಿ ಏರ್ಪೋರ್ಟ್ನ ತಾಜ್ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ದ ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಮಕ್ಕಳನ್ನು ಕೊಲ್ಲೋದಕ್ಕೆ ಆತ ಕತ್ತು ಇಸುಕಿ ಉಸಿರುಗಟ್ಟಿಸಿ ಕೊಂದಿದ್ದಾನೋ ಅಥವಾ ನೇಣಾಕಿ ಕೊಂದಿದ್ದಾನೋ ಅನ್ನೋ ತನಿಖೆ ನಡೀತಾ ಇದೆ. ಈ ಘೋರ ಕೃತ್ಯಕ್ಕೆ ಮೇನ್ ರೀಸನ್ ಏನು? ಒಬ್ಬ ತಂದೆಗೆ ತನ್ನ ಸ್ವಂತ ಮಕ್ಕಳನ್ನೇ ಕೊಲ್ಲೋದಕ್ಕೆ ಅದೇಗೆ ಮನಸ್ಸು ಬಂತು? ಈ ಪ್ರಶ್ನೆಗೆ ಹೋಟೆಲ್ ರೂಮ್ನಲ್ಲಿ ಸಿಕ್ಕಿರೋ ಡೆತ್ ನೋಟು ಒಂದಷ್ಟು ಉತ್ತರವನ್ನು ಕೊಡ್ತಾ ಇದೆ. ಪೊಲೀಸ್ ಮೂಲಗಳ ಪ್ರಕಾರ ಇಮ್ರಾನ್ ಮದುವೆಯಾಗಿ 12 ವರ್ಷಗಳಾಗಿತ್ತು. ಆದರೆ ಇತ್ತೀಚೆಗೆ ಪತ್ನಿಯ ನಡತೆಯ ಮೇಲೆ ಅನುಮಾನ ಬಂದು ಪತ್ನಿಗೆ ಬೇರೆ ವ್ಯಕ್ತಿ ಜೊತೆಗೆ ಅಕ್ರಮ ಸಂಬಂಧ ಇದೆ ಅಂತ ದಿನಾನು ಜಗಳ ಆಗ್ತಾ ಇತ್ತು. ಈ ಗಲಾಟೆಯಿಂದಾಗಿ ಇಬ್ಬರು ಸಪರೇಟ್ ಆಗಿರೋದಕ್ಕೆ ಶುರು ಮಾಡಿದರು. ಎರಡೂ ಕಡೆಯ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ಮಾತಾಡಿ ಒಂದು ಡಿಸಿಷನನ್ನು ತಗೊಂಡಿದ್ರು. ಅದೇನಂತಂದರೆ, 2 ಮಕ್ಕಳು ವಾರದಲ್ಲಿ 3 ದಿನ ಅಪ್ಪ ಇಮ್ರಾನ್ ಜೊತೆಗಿರಬೇಕು, ಉಳಿದ 4 ದಿನ ಅಮ್ಮನ ಜೊತೆ ಇರಬೇಕು. ಅದರಂಗೆ ಕಳೆದ ಶುಕ್ರವಾರ ಇಮ್ರಾನು ತನ್ನ ಮಕ್ಕಳನ್ನು ತನ್ನ ಜೊತೆ ಕರ್ಕೊಂಡು ಬಂದಿದ್ದ. ಆದರೆ ಪತ್ನಿಯ ಮೇಲಿದ್ದ ಕೋಪ, ಕುಟುಂಬದ ಗಲಾಟೆಯಿಂದ ಬೇಸತ್ತಿದ್ದ ಇಮ್ರಾನು ಮಕ್ಕಳ ಜೊತೆ ತಾಜ್ ಹೋಟೆಲ್ಗೆ ಬಂದು ಈ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದ್ದಾನೆ. ಘಟನಾ ಸ್ಥಳದಲ್ಲಿ ಪೊಲೀಸರಿಗೆ ಒಂದು ಡೆತ್ ನೋಟ್ ಸಿಕ್ಕಿದೆ. ಅದರಲ್ಲಿ ಮಕ್ಕಳನ್ನು ನಾನೇ ಕೊಂದಿದ್ದೇನೆ ಅಂತ ಒಪ್ಕೊಂಡಿರೋದಲ್ಲದೆ ಪತ್ನಿಯ ಅಕ್ರಮ ಸಂಬಂಧದ ಬಗ್ಗೆನೂ ಉಲ್ಲೇಖ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಈ ಇಡೀ ಘಟನೆಯ ಬಗ್ಗೆ ಈಶಾನ್ಯ ವಿಭಾಗದ DCP ಮಿಥುನ್ ಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇಮ್ರಾನ್ ಮತ್ತು ಮಕ್ಕಳು ಆಗಸ್ಟ್ 9ರ ಸಂಜೆ ಹೋಟೆಲ್ಗೆ ಬಂದಿದ್ದರು. ಆಗಸ್ಟ್ 10ನೇ ತಾರೀಕು ಸಂಜೆ 4 ಗಂಟೆಗೆ ಹೋಟೆಲ್ ಸಿಬ್ಬಂದಿ ಚೆಕ್ ಮಾಡೋಕೆ ಹೋದಾಗ ಈ ಮರ್ಡರ್ ವಿಷಯ ಬೆಳಕಿಗೆ ಬಂದಿದೆ. ಕೊಠಡಿಯಲ್ಲಿ ಡೆತ್ ನೋಟ್ ಸಿಕ್ಕಿದ್ದು ಮಕ್ಕಳನ್ನು ನಾನೇ ಕೊಲೆ ಮಾಡಿದ್ದಾನೆ ಅಂತ ಬರೆದಿದ್ದಾನೆ. ಈ ಬಗ್ಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮುಂದುವರಿಸಿದ್ದೇವೆ ಅಂತ DCP ತಿಳಿಸಿದ್ದಾರೆ. ಏರ್ಪೋರ್ಟ್ ಹತ್ರ ಒಂದು ಹೋಟೆಲ್ನಲ್ಲಿ ಇಮ್ರಾನ್ ಅನ್ನೋ ಒಬ್ಬ ವ್ಯಕ್ತಿ, ಸುಮಾರು 45 ವಯಸ್ಸು. ಈತ ಮತ್ತು ಈತನ 2 ಹೆಣ್ಮಕ್ಳು, 10 ವರ್ಷದ ಒಬ್ಬ ಮಗಳು, 8 ವರ್ಷದ ಇನ್ನೊಂದು ಮಗಳು, ನಿನ್ನೆ ಈವ್ನಿಂಗ್
ಅರೌಂಡ್ 5:30 ಅಷ್ಟೊತ್ತಿಗೆ ಚೆಕ್ ಇನ್ ಮಾಡ್ತಾರೆ. ಇವತ್ತು ಸಂಜೆ ಸುಮಾರು 4 ಗಂಟೆ ಅಷ್ಟೊತ್ತಿಗೆ ಹೋಟೆಲ್ ಸ್ಟಾಫು, ಕ್ಲೀನಿಂಗ್ ಸ್ಟಾಫ್ ಹೋಗ್ಬಿಟ್ಟು ಬಾಗಿಲನ್ನ ತಟ್ಟಿದಾಗ ಯಾರೂ ಕೂಡ ರೆಸ್ಪಾಂಡ್ ಮಾಡೋದಿಲ್ಲ. ಇವ್ರಿಗೆ ಸ್ವಲ್ಪ ಸಂಶಯ ಬಂದು ಸೆಕ್ಯೂರಿಟಿ ಆಫೀಸರ್ಸ್ನು ಕೂಡ ಕರ್ಕೊಂಡು ಎಂಟ್ರ್ ಆಗ್ತಾರೆ ರೂಮ್ ಒಳಗಡೆ ಎಂಟ್ರ್ ಆದಾಗ ಇಬ್ಬರು ಹೆಣ್ಮಕ್ಳು ಏನಿರ್ತಾರೆ ಅವರು ಮೃತಪಟ್ಟಿರ್ತಾರೆ. ಸೊ ಅವರ ಶವ ಹಾಸಿಗೆ ಮೇಲೆ ಬಿದ್ದಿರ್ತದೆ. ಈತ ಕೂಡ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಅಂತಂದು ಚಾಕುವಿನಲ್ಲಿ ಕತ್ತನ್ನು ಕೂಡ ಕುಯ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರ್ತಾನೆ. ಸೊ ಇಮಿಡಿಯೇಟ್ಲಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ನಮ್ಮ ಇಲಾಖೆಗೂ ಕೂಡ ಮಾಹಿತಿ ಕೊಡ್ತಾರೆ. ನಾನು ಕೂಡ ಸ್ಪಾಟನ್ನು ವಿಸಿಟ್ ಮಾಡಿದ್ದೀನಿ. ಸೊ ಇಬ್ಬರು ಮಕ್ಕಳು ಕೂಡ ಡೆತ್ ಆಗಿದ್ದಾರೆ. ಆತ ನಾನೇ ಕೊಂದೆ ಅಂತಂದು ಹೇಳಿದ್ದಾನೆ. ಆಮೇಲೆ ಒಂದು ಲೆಟ್ರಲ್ಲೂ ಕೂಡ ಬರೆದಿಟ್ಟಿದ್ದಾನೆ. ಸೊ ಯಾಕೆ ಈ ರೀತಿ ಮಾಡ್ದ, ಏನು ಎತ್ತ ಅಂತಂದು ಮೇಲ್ನೋಟಕ್ಕೆ ಆ ಲೆಟ್ರಲ್ಲಿ ಕೆಲವೊಂದು ಅಂಶಗಳನ್ನ ಅವನು ಉಲ್ಲೇಖ ಮಾಡಿದ್ದಾನೆ. ಸೊ ಒಂದು ಮರ್ಡರ್ ಕೇಸ್ ಕೂಡ ನಾವು ತಗೊಳ್ತಾ ಇದ್ದೀವಿ. ಅದನ್ನು ತಗೊಂಡು ಮತ್ತಷ್ಟು ತನಿಖೆ ಮಾಡ್ತೀವಿ. ಅದು ಚೆಕ್ ಮಾಡ್ತೀವಿ. ಮೂಲತಃ ಆತ ನಾಗವಾರದ ನಿವಾಸಿ ಅಂತಂದು ನಮ್ಗೆ ಈಗಷ್ಟೇ ಕಂಡು ಬಂದಿದೆ. ಸೊ ಈತ ಏನು ಕೆಲಸ, ಏನಕ್ಕೆ, ಇದೇ ಕಾರಣ, ನಾವು ಏನು ಉಲ್ಲೇಖ ಮಾಡಿದ್ದಾನೆ ಅದೇ ಕಾರಣನ ಏನು ಎತ್ತ ಅಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿದ ನಂತರ ಗೊತ್ತಾಗ್ತೀವಿ. ಇಲ್ಲ, ಒಬ್ಬರು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ಅವನಿಗೆ ಒಬ್ಬ ಬ್ರದರು ಮತ್ತು ಅವನ ತಾಯಿ ಇದ್ದಾರೆ ಅಂತಂದ್ಬಿಟ್ಟು ಅವನು ನೋಟ್ ಮಾಡಿಟ್ಟಿದ್ದಾನೆ. ಸೊ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಮಕ್ಕಳಿಬ್ಬರ ಶವಗಳನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಲಾಗಿದೆ. ಇನ್ನೊಂದು ಕಡೆ ಕತ್ತು ಕೊಯ್ದುಕೊಂಡ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದ ಇಮ್ರಾನ್ಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಆತನ ಹೆಲ್ತ್ ಕಂಡೀಷನಲ್ಲಿ ಈಗ ಸ್ವಲ್ಪ ಚೇತರಿಕೆ ಕಂಡು ಬಂದಿದೆ ಅಂತ ತಿಳಿದು ಬಂದಿದೆ. ಏರ್ಪೋರ್ಟ್ ಪೊಲೀಸರು ಇಮ್ರಾನ್ನ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ಸಂಬಂಧಿಕರಿಂದ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಗಂಡ ಹೆಂಡತಿ ನಡುವಿನ ವೈಯಕ್ತಿಕ ಗಲಾಟೆ, ಅನುಮಾನ ಮತ್ತು ಈಗೋ ಸಮಸ್ಯೆಗೆ ಕೊನೆಗೆ ಬಲಿಯಾಗಿದ್ದು ಮಾತ್ರ ಏನು ಗೊತ್ತಿಲ್ಲದ ಆ ಇಬ್ಬರು ಮುದ್ದು ಹೆಣ್ಣುಮಕ್ಕಳು. ಅಪ್ಪ ಅಮ್ಮನ ಜಗಳದಲ್ಲಿ ಆ ಹಸುಗೂಸುಗಳು ಮಾಡಿದ ತಪ್ಪಾದರೂ ಏನಿತ್ತಲ್ವಾ? ಆರೋಪಿ ಇಮ್ರಾನ್ ಆಸ್ಪತ್ರೆಯಿಂದ ಚೇತರಿಸ್ಕೊಂಡ ಬಳಿಕ ಆತನನ್ನು ಕಸ್ಟಡಿಗೆ ತಗೊಂಡು ವಿಚಾರಣೆ ನಡೆಸಿದರೆ ಈ ಕೇಸ್ನ ಕಂಪ್ಲೀಟ್ ಸತ್ಯಾಸತ್ಯತೆ ಹೊರಗಡೆ ಬರಲಿದೆ. ಈ ಘೋರ ಘಟನೆಯ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.